ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ವ್ಲಾಗ್ಸ್. ಇವತ್ತು ನಾವು ಹೋಗ್ತಾ ಇರೋದು ಭೂವರ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಹೋಗಿದ್ದು ಸಂಕ್ರಾಂತಿ ಹಬ್ಬದ ದಿನ ಹೋಗಿದ್ದು, ಆದರೆ ವಿಡಿಯೋ ಅಂತೂ ತುಂಬ ಲೇಟಾಗಿ ಆಗ್ತಾ ಇದ್ದೀನಿ. ಈ ಒಂದು ದೇವಸ್ಥಾನ ಇರೋದು ಪಾಂಡುಪುರ ಹತ್ರ ಇರೋತಕ್ಕಂಥ ಕೇರ್ಪೇಟೆ ತಾಲೂಕಿಗೆ ಸೇರಿದಂಥ ಕಲ್ಲಳ್ಳಿ ಗ್ರಾಮದಲ್ಲಿ ಇರುವಂಥ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ಇನ್ನು ಸ್ವಲ್ಪ ದೂರ ದೇವಸ್ಥಾನ ಬಂದೇ ಬಿಡ್ತು. ಆತ್ಮೀಯ ವೀಕ್ಷಕರೇ, ನಾವಿರೋದು ಈಗ ಭೂವರ ಸ್ವಾಮಿ ದೇವಾಲಯ. ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋದಾದರೆ, ಇನ್ನು ಈ ದೇವಸ್ಥಾನ ಇರೋದು ಕೆ.ಆರ್. ಪೇಟೆ ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ. ಭೂವರ ಸ್ವಾಮಿ ದೇವಸ್ಥಾನ, ಭೂವರ ಸ್ವಾಮಿ ವಿಷ್ಣುವಿನ ಮೂರನೇ ಅವತಾರ, ಅಂದರೆ ಕಾಡು ಹಂದಿಯ ಅವತಾರ. ಈ ಒಂದು ಸ್ಥಳದ ಇತಿಹಾಸ ಏನು ಅಂತ ಹೇಳೋದಾದರೆ, ಸುಮಾರು 2000ದಷ್ಟು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಹಿಂದೆ ಪುರಾಣದಲ್ಲಿ ಗೌತಮ ಋಷಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ರು ಎಂಬ ಪ್ರತೀತಿ ಸಹ ಇದೆ. ಹಾಗೆ ವೀರಬಲ್ಲಾಳ ಎಂಬ ರಾಜ ತಪಸ್ಸನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬೇಟೆ ನಾಯಿ ಮೊಲವನ್ನು ಅಟ್ಟಾಡಿಸ್ಕೊಂಡು ಹೋಗ್ತಿತ್ತಂತೆ. ಸ್ವಲ್ಪ ದೂರದ ನಂತರ ಮೊಲ ನಾಯಿಯನ್ನು ಅಟ್ಟಾಡಿಸ್ಕೊಂಡು ಬಂತಂತೆ. ಆಗಿನಿಂದ ಈ ಸ್ಥಳ ಪ್ರಸಿದ್ಧಿಯಾಗಿದೆ. ಇದನ್ನೆಲ್ಲ ನೋಡಿದ ವೀರಬಲ್ಲಾಳ ರಾಜ ಈ ಸ್ಥಳದಲ್ಲಿ ಏನೋ ವಿಶೇಷತೆ ಇದೆ ಅಂತ ಹೇಳಿಬಿಟ್ಟು ಭೂಮಿಯನ್ನು ಅಗೆದಾಗ ಅಲ್ಲಿ ಈ ಭೂವರ ಸ್ವಾಮಿ ವಿಗ್ರಹ ಸಿಕ್ಕಿದೆ. ಇದು 18 ಅಡಿ ಎತ್ತರವಾಗಿರುವ ವಿಗ್ರಹ. ಹಾಗೆಯೇ ಭೂವರ ಸ್ವಾಮಿ ಎಡಗಡೆಯ ತೊಡೆಯ ಮೇಲೆ ಭೂದೇವಿ ಕೂತಿರೋದನ್ನು ನಾವು ನೋಡ್ಬೋದು. ಭೂದೇವಿಯ ಮೂರ್ತಿ 3.5 ಅಡಿ ಎತ್ತರವನ್ನು ಹೊಂದಿದೆ. ಹಾಗೆ ಈ ಸ್ಥಳದ ವಿಶೇಷತೆ ಏನು ಅಂತ ನೋಡೋದಾದರೆ, ಈಗ ಜೀವನದಲ್ಲಿ ಎಲ್ರಿಗೂ ಕೂಡ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಆದರೆ ಅದು ಕೈಗೂಡಿರಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ನಾವು ಪೂಜೆ ಮಾಡಿಸಿದ್ರೆ ಸೈಟ್ ತೊಗೋಬೇಕು, ಹಾಗೆ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಬಂದು ಇಟ್ಟಿಗೆ ಪೂಜೆ ಹಾಗೂ ಮಣ್ಣಿನ ಪೂಜೆ ಮಾಡಿಸಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಪ್ರತೀತಿ ಇದೆ. ನಾವು ಸಹ ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇಟ್ಟಿಗೆ ಹಾಗೂ ಮಣ್ಣಿನ ಪೂಜೆ ಮಾಡಿಸ್ಬೇಕು ಅಂತಂದರೆ ಮೊದಲು ರಶೀದಿಯನ್ನು ಪಡಿಬೇಕು. ನಾವು ತಂದಿರುವಂಥ ಮಣ್ಣು ಹಾಗೂ ಇಟ್ಟಿಗೆಯನ್ನು ಪೂಜೆ ಮಾಡ್ತಾರೆ. ಪುರೋಹಿತರು ಪೂಜೆ ಮಾಡಿಕೊಡ್ತಾರೆ. ನಮ್ಮ ಮನಸ್ಸಲ್ಲಿ ಇರುವಂಥ ಮನೆ ಅಥವಾ ಸೈಟ್ ಸಂಕಲ್ಪವನ್ನು ಬೇಡ್ಕೊಂಡ್ರೆ ಈಡೇರುತ್ತೆ. ಪೂಜೆ ಮಾಡಿದ ಮಣ್ಣು ಅಥವಾ ಇಟ್ಟಿಗೆಯನ್ನು ನಮ್ಮ ಮನೆಗೆ ನಾವು ತೊಗೊಂಡು ಹೋಗಬೇಕು. ನಮ್ಮ ಕೆಲಸ ಆದಮೇಲೆ ನಾವು ಮತ್ತೆ ಬಂದು ಪೂಜೆ ಮಾಡಿಸ್ಬೇಕು. ಈ ವಿಡಿಯೋದಲ್ಲಿ ನೋಡ್ಬೋದು, ಕಲ್ ಮೇಲೆ ಕಲ್ಲನ್ನ ಜೋಡಿಸಿ ಹರಕೆಯನ್ನು ಕಟ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಸಹ ಹೇಳ್ತಾರೆ. ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಬಂದ ಮೇಲೆ ನಾವು ಸಹ ಮನೆ ಕಟ್ಟಬೇಕು ಅಂತ ಮಣ್ಣನ್ನು ಪೂಜೆ ಮಾಡಿಸೋಕ್ಕೆ ಮಣ್ಣು ತೊಗೊಂಡು ಹೋಗ್ತಾ ಇದ್ದೀವಿ. ಆ ಮಣ್ಣನ್ನು ತಗೊಂಡು ನಾವು ದೇವಸ್ಥಾನ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಬರಬೇಕು. ಬಾ ದೇವಸ್ಥಾನ ಒಂದು ರೌಂಡ್ ಹಾಕ್ದಂಗೆ ಆಯ್ತದೆ.
ಈ ಕಡೆ ಬಿದ್ದೈತದೆ ಗುಂಡಿ. ನೀನ್ ಬಿದ್ದೋಗಲ್ಲ, ಅವ್ನು ಬಿದ್ದೋಗಲ್ವಾ? ಬಾರ ನೀನು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.